ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನು ಡಿ ಎ ಲೈಫ್ ಸ್ಟೈಲ್ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೋಪ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ, ನನ್ನ ಮಗ ಸ್ಕೂಲ್ ಸರ್ಚಿಂಗ್ ಆಗಿತ್ತು. ಸೊ ಫೈನಲ್ ಸ್ಕೂಲ್ ಸರ್ಚಿಂಗು ಆಯಿತು, ಸ್ಕೂಲ್ ಅಡ್ಮಿಷನ್ ಕೂಡ ಆಯಿತು. ಸೊ ಅವರು ಅಡ್ಮಿಷನ್ ದಿನವೇ ಅವತ್ತೇ ಬಿಡಿ ಅಂತ ಹೇಳಿದರು. ಇಲ್ಲ, ನಾನು ನೆಕ್ಸ್ಟ್ ಡೇ ಕರ್ಕೊಂಬರ್ತೀವಿ ಅಂತ ಹೇಳಿ ನೆಕ್ಸ್ಟ್ ಡೇದು ಇವತ್ತು ಬ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ಅವನದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಆ ಲಾಂಗ್ ವಿಡಿಯೋ ಮಾಡೋಕ್ಕೆ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ಇದರಲ್ಲಿ ಬ್ಲಾಗಲ್ಲಿ ತೋರಿಸ್ತೀನಿ, ಯಾವ ಥರ ನಾನು ವಿಡಿಯೋ ಮಾಡಿದ್ದೀನಿ ಅಂತ ನ್ಯಾಚುರಲ್ ಆಗಿ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ಲೈಫ್ ಹೇಗಿತ್ತು, ಸ್ಕೂಲ್ ಡೇ ಹೇಗಿತ್ತು, ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿದೆ. ಸೊ ಸ್ಕೂಲಿಗೆ ಹೋದ ತಕ್ಷಣ ಪ್ರಿನ್ಸಿಪಾಲಿಂದ ಹಿಡಿದು ಲೆಕ್ಚರಿಂದ ಹಿಡಿದು ಅವನು ಅವ್ರ ಜೊತೆ ಹೇಗೆ ಕಂಬೈನ್ ಆಗಿದ್ದಾನೆ, ಸೊ ಏನೆಲ್ಲ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಇದು ನಾನು ಶಾರ್ಟ್ಸ್ ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಲಾಂಗಾಗಿ ವಿಡಿಯೋ ಮಾಡಿದ್ದೀನಿ, ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಸೊ ಬ್ಲಾಗೋಸ್ಕರ ಇದು ಹಾಕಿದ್ದೀನಿ ನ್ಯಾಚುರಲ್ ಆಗಿ, ಈ ಥರ ಮಾಡ್ತಾ ಇದ್ದೆ ಅಂತ ಹೇಳಿ. ಸೊ ನಾನು ಈ ಥರ ಶಾರ್ಟ್ಸ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಾನು ವಿಡಿಯೋ ಹಾಕೋಣ, ಶಾರ್ಟ್ಸ್ ರೀಲ್ಸ್ ಹಾಕೋಣ ಅಂತ ಹೇಳಿ ಮಾಡಿರೋದು ಇದೆಲ್ಲ ವಿಡಿಯೋ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನನ್ನ ಮಗನ ಇವತ್ತು ಫಸ್ಟ್ ಡೇ ಸ್ಕೂಲ್ ಹೇಗೆ ಲೈಫ್ ಇತ್ತು ಅಂತ ಹೇಳಿ. ಥ್ಯಾಂಕ್ ಯು. ಎರಡೇ ಸಾಕಲ್ಲ, ಮನೆ 1 ಅವರಲ್ಲಿ ಬರ್ತಾನೆ, ಏನು 3 ಸುಮ್ಮನೆ ಟ್ರಾಜಿಡಿ ವಿಡಿಯೋಗೋಸ್ಕರ ಪೀಸ್ ಮಾಡಿ ಆಪಲ್ ಹಾಕಿದ್ದೀವಿ. ಅವ್ನು ಸಿಪ್ಪೆ ತಿಂದರೆ ಇದ್ದ ತಿನ್ನಂಗಿಲ್ಲ ಅವನು. ಓ ಅಮ್ಮ ಬಂದೆ, ಅಲ್ಲಾಡ್ಸ್ಬೇಡ ಪಪ್ಪನ, ಅಲ್ಲಾಡ್ಸ್ಬೇಡ. ಸ್ಟಾಪ್ ಮಾಡಿ. Ile. Bebek. Enggak mah. Bebek. ಟಾಟಾ ಮಾಡ್ಕೊಂಡು ಅಲ್ಲಿ ಮಟ್ಟ ಹೋಗು, ಟಾಟಾ ಮಾಡ್ಕೊಂಡು ಹೋಗು, ಟಾಟಾ ಮಾಡಂಗೆ, ಟಾಟಾ ಮಾಡ್ಕೊಂಡು ಅಲ್ಲಿ ಮಟ್ಟ ಹೋಗು, ಪಪ್ಪನ ಗಾಡಿ ಮಟ್ಟ ಹೋಗು, ಪಪ್ಪನ ಗಾಡಿ ಮಟ್ಟ ಹೋಗು. ಹಾಂ ಹೋಗು, ನೀ ಮಾಡ ವಿಡಿಯೋ. ಸ್ಟಾಪ್ ಮಾಡಿ. ಪುಷ್ ಟಾಯ್ಲೆಟ್ ಬಂದಂದ್ರೆ ಹೇಳಾಯ್ತಾ? ಬಾಯ್ ಬಾಯ್.
ಬ್ಲಾಗ್ ಆಗುತ್ತೆ. ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ. ಸ್ಕೂಲ್ಗೆ ಹೋಗೋದಕ್ಕೆ ನಾನು ಇಡ್ಲಿ ಮಾಡಿದ್ದೆ ಬೆಳಗ್ಗೆನೆ. ನೋಡಿರಲಿಲ್ಲ, ಇಡ್ಲಿ ಸಾಂಬಾರು ಮಾಡಿದ್ದೆ, ಚಟ್ನಿನೂ ಮಾಡಿದ್ದಿಲ್ಲ. ಅವನಿಗೆ ಕಳಿಸಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಖತ್ ಖುಷಿನೇ ಆಗ್ತಿದೆ, ಒಂದು ಸ್ವಲ್ಪ ಬೇಜಾರು ಆಗ್ತಿದೆ, ಏನೋ ಗೊತ್ತಿಲ್ಲ. ಪೂಜೆ ಮಾಡಬೇಕು. ಪಾಪು ಮಲಗಿದ್ದಾನೆ. ಸ್ವಲ್ಪ ಪೂಜೆ ಮಾಡಿಂದ ಸಿಗ್ತೀನಂತೆ. ಸ್ವಲ್ಪ ಹೀಟಿಗೆ ಇಲ್ಲೆಲ್ಲ ಪಿಂಪಲ್ ಆಗಿದೆ. ಅವನು ಹೋದ ಸ್ಕೂಲ್ಗೆ. ನಾನಿವಾಗ ಪೂಜೆ ಮಾಡಿ ಸಿಗ್ತೀನಂತೆ. ಪೂಜೆ ಮಾಡ್ಕೊಂಡ್ಬರ್ತೀನಿ ಬೇಗ. ಪೂಜೆ ಎಲ್ಲ ಆಯಿತು. ನನ್ನ ಮಗನೇ ಸ್ಕೂಲ್ಗೆ ಹೋದ. ನಂಗೆ ಯಾಕೋ ಗೊತ್ತಿಲ್ಲ, ಸಿಕ್ಕೋಬಿಟ್ಟು ಅವಳು ಬಂದಂಗೆ ಆಗ್ತಿದ್ದೆ. ಫಸ್ಟ್ ಡೇ ನನ್ನ ಮಗ ಸ್ಕೂಲ್ಗೆ ಹೋಗ್ತಿದ್ದೇನೆ. ಗಣೇಶ, ನನ್ನ ದೇವ್ರ ಹತ್ರ ನಾನು ಇಷ್ಟೇ ಕೇಳ್ಕೊತೀನಿ, ನನ್ನ ಮಗನಿಗೆ ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ದೇವ್ರೆ. ಖುಷಿನೂ ಆಗ್ತಿದೆ, ದುಃಖನೂ ಆಗ್ತಿದೆ. ನನ್ನ ಮಗ ಸ್ಕೂಲ್ಗೆ ಹೋಗೋ ಅಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನೆ. ಅವ್ನಿಗೆ ಯಾವುದೇ ರೀತಿ ಆರೋಗ್ಯದಲ್ಲಾಗಲಿ ವಿದ್ಯಾ ಬುದ್ಧಿಯಲ್ಲಾಗಲಿ ದೇವರೇ ಯಾವುದೇ ರೀತಿ ಕೊಂದು ಕೊರತೆ ಮಾಡ್ದಂಗೆ ಅವನ ಜೀವನನೇ ಸಾಕ್ಸಪ್ಪ. ನಾನು ಇಷ್ಟೇ ಕೇಳ್ಕೊತೀನಿ, ಅವ್ನಿಗೆ ಯಾವುದೇ ರೀತಿ ಸಮಸ್ಯೆ ಕೊಡಬೇಡಪ್ಪ. ವಿದ್ಯೆಯಲ್ಲಿ ತುಂಬಾ ಅವನಿಗೆ ವಿದ್ಯೆ ಕೊಡಪ್ಪ. ಏನು ಕೊಡಲಿ ಅಂದರೂ ಅಷ್ಟಾಯಿತು. ಆರೋಗ್ಯ ವಿದ್ಯೆ ಬುದ್ಧಿ ಕೊಡು ದೇವರೇ. ತಾಯಿಯಲ್ಲಮ್ಮ ಎಲ್ಲಮ್ಮ. ನನ್ನ ಮಗ ಸ್ಕೂಲಿಗೆ ಹೋದ. ಅಳು ಅಂತೂ ತುಂಬಾ ಬಂತಿದೆ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೇಳಿದ್ದೀನಿ, 1 hour ಅಷ್ಟೇ ಹೋಗ್ಬಿಟ್ಟು ಬನ್ನಿ. ಅವನಿಗೆ ಸಖತ್ ಟಾರ್ಚರ್. ಸಡನ್ನಾಗಿ ಅವ್ನು ಪ್ಲೆಜರ್ ಹಾಕ್ಬೇಡಿ. 1 hour ಅಷ್ಟೇ ನಾನು ಹೇಳಿದ್ದೀನಿ ಅವರಿಗೆ. ದಿನ 1 hour ಎಕ್ಸ್ಟ್ರಾ ಆಗಲಿ. 9 to 12:30 ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ 9:30ಗೆ ಕರ್ಕೊಂಬನ್ನಿ, ಮಗು ಸ್ವಲ್ಪ ಇದಾಗಲಿ ಇದ್ದಾರೆ. ಸೊ ಅದಕ್ಕೆ ಹೋಗಿದ್ದಾನೆ. ಪೂಜೆ ಎಲ್ಲ ಆಯಿತು. ಪಾಪುನು ಮಲಗಿದ್ದಾನೆ. ಅಲ್ಲಿ ಪೂಜೆ ಎಲ್ಲ ಆಯಿತು. ಇಡ್ಲಿ ಮಾಡಿದ್ದೀನಿ. ಪಾಪು ಎದ್ದ ತಕ್ಷಣ ಪಾಪುಗೂ ತಿನ್ನಿಸ್ಬೇಕು. ಸರಿ, ಖುಷಿನೂ ಆಗ್ತಿದೆ, ಬೇಜಾರು ಆಗ್ತಿದೆ. ಚಲೋ, ಅವನಿಗೆ ಎಲ್ಲ ದೇವರು ಅವನಿಗೆ ಏನು ಕೊಡಲಿಲ್ಲ ಅಂದ್ರೆ ಅಷ್ಟಾಯಿತು. ದೇವರೇ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಬಿಡಪ್ಪ. ನನಗೆ ಅವ್ನು ಹಿಂಸೆ ಕೊಡಬಾರ್ದು, ಟಾರ್ಚರ್ ಮಾಡಬಾರ್ದು. ಮೊದಲೇ ಸಾರಿ ಆಗಿದ್ದಾನೆ. ಅಮ್ಮ ದೇವರು ವಾರದಲ್ಲೇ ಹೋಗಿದ್ದಾನೆ ಶುಕ್ರವಾರ. ಅವನಿಗೆ ವಿದ್ಯಾ ಬುದ್ಧಿ ಅವ್ನು ಚೆನ್ನಾಗಿ ಕೊಟ್ಟರೆ ಸಾಕು. ನಾನೇನು ಬಯಸಲ್ಲ. ಅವನಿಗೆ ಆರೋಗ್ಯ ವಿದ್ಯಾ ಬುದ್ಧಿ ಎರಡೇ ಕೊಟ್ಟರೆ ಸಾಕು. ಅವನಿಗೆ ಅವನು ಒಳ್ಳೆಯ ರೀತಿಯಿಂದ ಕಲೀಲಿ. ನಾವು ಇರೋ ಥರ ಪರಿಸ್ಥಿತಿಗಳು ನನ್ನ ಮಕ್ಕಳು ಆಗಿರಬಾರ್ದು. ಸೊ ಅದು ಎದ್ದ. ಹಾಯ್ ಮಾಡು ಮಗನೇ. ಸೊ ಅವನಿಗೂ ಬೆಳಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೆ. ಸೊ ಅವನು ಎದ್ದಿದ್ದಾನೆ. ಇವಾಗ ಇಡ್ಲಿ ಮಾಡಬೇಕು. ಇಡ್ಲಿ ತಿನ್ನಿಸ್ತೀನಿ. ಮಗಾರಿಗೆ ಇಡ್ಲಿ ತಿಂತೀಯ ಮಕ್ಕ? ಅಯ್ಯೋ, ಪಾಪುಗೆ ಇಡ್ಲಿ ತಿನ್ನಿಸ್ದೆ. ಪಾಪು ಎದ್ದ. ನನ್ನ ಮಗ ಬರೋ ಟೈಮ್ ಆಗಿದೆ. ಸಖತ್ ಖುಷಿನಾಗ್ತಿದೆ, ಎಕ್ಸೈಟ್ಮೆಂಟು ಆಗ್ತಿದೆ. ನೋಡೋಣ, ಅವ್ನು ಬರೋ ಟೈಮ್ ಆಗಿದೆ. ಅಳೇನು ಬರ್ತಿದೆ, ಬೇಜಾರು.
ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾರಿಗಾಯಿತು ತಂದೆ ತಾಯಿ ಆದಷ್ಟು ಯಾರಿಗೂ ಆಗೋದಿಲ್ಲ. ಬಟ್ ನಾನು ಅವನು ಒಂದು ನಿಮಿಷನೂ ಬಿಟ್ಟಿರೋದಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. Keep silent. Put finger on your mouth. Put finger on your mouth. Huh? No. Very good. David, look at me. Very good. Go and sit in near the puzzle. Blocks ಮಾಡು, blocks. Blocks. Very nice. Play with the block. One leg. Jump now. Jump. Hi. ಎಷ್ಟು ನೀವು ಸರಿಯಾಗಿ ಹೇಳ್ಬೇಕು ನಮ್ಗೆ. David, what are you doing? Oh my God. What are you playing, ma? See it. What are you doing? Huh? Bag? It's there. See? It's there. Where is your bag? Your bag, huh? David, what is that? Wow, friends, huh? Nice, good friends, huh? Come here. Come here, ma. Come here. Say bye to everyone. Bye, friends. Bye. Bye. Tell bye, no? David, goodbye, no? See, there. Say, take. Come here. Say bye, everyone. Bye, friends. I'll come tomorrow. Bye. Ella. ಬಾಯ್ ಹೇಳ್ಬೇಕು. First day, no? That's why. He's shy. Bye, madam Angel. Bye, teacher. Bye, teacher. ಇವ್ರಿಗೆ ಬಾಯ್ ಟೀಚರ್. ಹೈ ಫೈ ಮಾಡಬೇಕಲ್ಲಿ. ಹೈ ಫೈ ಇಲ್ಲಿ ಕೈ. ಹೈ ಫೈ ಆ ಕೈ. ಹೈ ಫೈ. ಅಲ್ಲೋಡ. ವಾವ್. ನಾಳೆ ತೊಂಬಂದು ಕೊಡ್ತೀನಿ ಅಂದಲ್ಲ ಮೇಡಮ್ಗೆ. ಟುಮಾರೋ ಗೆಟ್ ಇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನ್ಯೂ ಸ್ಕೂಲ್. ಹಾಯ್. ವಾವ್. ಓ ಮೈ ಗಾಡ್, ವಾಟ್ ಈಸ್ ದಟ್? ಹೈ-ಫೈ, ಹ್ಯಾಪಿ ಫಿಂಗರ್ಸ್. ಹಾಂ. Yeah, coming. ಅಮ್ಮು ದಯವಿಟ್ಟು ಹೌದಾ? ಡೈವಿಕ್ ಅಂದಿದ್ದು ಸ್ಕೂಲಲ್ಲಿ ಕೊಟ್ಟಿದ್ದು. ಇದಕ್ಕೆ ಸ್ಕೂಲಲ್ಲಿ ಕೊಟ್ರ ಮಗನೇ? ಹಿಂಗ್ ಮಾಡ್ದಾ? ತೋರ್ಸತ್ತ ಕರೆಕ್ಟಾಗ ನಾ ವಿಡಿಯೋ ಮಾಡಿದ್ದೀನಿ. ವಾವ್, ಸೂಪರ್. ಅದು ನೋಡಲ್ದ, ಅದು ಸ್ಕೂಲ್ಗೆ ಹೋಗಿದ್ದ ಮಗನೇ. ತೆಗಿ ಮಗನೇ. ಬ್ಯಾಗ್ ತೆಗಿ ಫಸ್ಟ್.
ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ. 2:30 ಆಗಿದೆ ಟೈಮು. ಮೋಡ ಅಂತೂ ಸಿಕ್ಕಾಪಟ್ಟೆ ಆಗಿದೆ, ಕಾಣ್ತಿದೆ ಅಲ್ಲ, ಮೋಡ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಅಪ್ಪ ಅಪ್ಪ ಹೇಳು, ಅಪ್ಪ. ಸೊ ಅವ್ನು ನೋಡು, ಅವನು ಸ್ಕೂಲಿಗೆ ಹೋಗಿ ಬಂದಿದ್ದೀನಿ ಮಮ್ಮಿ, ನಾನು ಒಂದು ಸ್ವಲ್ಪ ಫೋನ್ ನೋಡ್ತೀನಿ ಅಂತ ಹೇಳ್ತಾನೆ. ಮಮ್ಮಿ ಓ ಎದ್ದಿಲ್ವಾ? ಅವ್ರ ಡ್ಯಾಡಿ ಎದ್ದೇಳ್ತಾನೆ ಇಲ್ಲ, ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದಾರೆ ಅಂತ. ಅವ್ರು ಲೀವ್ ಹಾಕ್ತೀನಿ ಅಂತ, ನಾನು ಬೇಡ ಅಂತ. ಹಾಗಾದ್ರೆ ಮತ್ತೆ ಎಮರ್ಜೆನ್ಸಿ ಲೀವ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಸುಮ್ಮನೆ ಯಾಕೆ ಲೀವ್ ಹಾಕ್ಬೇಕು? ಡೋರ್ ತೆಗಿ ಮಗನೇ, ಸೊಳ್ಳೆಗಳು ಹೋಗ್ಲಿ. ಗುಡ್ ನೈಟ್ ಹಾಕ್ಬಿಟ್ಟಿದ್ದೀನಿ. ಫುಲ್ಲು ಸೊಳ್ಳೆ ಮಳೆಯಿಂದ, ಇಲ್ಲಿ ನೋಡಿ ಚಿಕ್ಕದಾಗಿ ಮಳೆ ಬರೋದ್ರಿಂದ ಸೊಳ್ಳೆಗಳು ಸಿಕ್ಕಾಪಟ್ಟೆ ತಿನ್ಕೊಂಡಿದೆ. ಪಾಪು ಮಲಗ್ತಾನೆ ಇಲ್ಲ. ಅಪ್ಪ ಅಪ್ಪ ಅದೇ ಅಪ್ಪ. ಅವನು ಫೋನ್ ಹಿಡಿಯೋಕೆ ಹೋಗ್ತಾರೆ, ಬಂಗಾರ ಗಿಂಡಿ. ಅಮ್ಮ ನೋಡಿ, ಮತ್ತೆ ಬಿಸಿಲು ಬಂತು. ಮತ್ತೆ ಬಿಸಿಲು. ಅಪ್ಪ ದಯವಿಟ್ಟು ಫೋನ್ ನೋಡ್ತಿದ್ದಾನೆ. ಒಂದು ಟೈಮ್ ನೋಡೋದು 3 o'clock ಆಗಿದ್ದು. ಮೊನ್ನೆ ನೋಡಿ ಗಾಯ್ಸ್, ನೋಡಿ ಪಾತ್ರೆ ಎಷ್ಟೊಂದು ತುಂಬೈತೆ ನೋಡಿ. ಕ್ಲೀನಿಂಗೇ ಇಲ್ಲ, ಎಷ್ಟು ಕ್ಲೀನ್ ಮಾಡಲಿ? ಪಾಪು ಬೇರೆ ಮಲಗ್ತಾನೇ ಇಲ್ಲ. ಒಂದು ಓಲೆ ಏನು ಬಿಚ್ಚಾಕ್ತಾವನ ನನ್ನ ಮಗ ಗೊತ್ತಿಲ್ಲ. ಹಾಂ 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 ಹಾಂ. ವಾ, ಮತ್ತೇನು ಹೇಳ್ಕೊಟ್ರು? ಹಾಂ ಹಾಂ ಹಾಂ. ಮತ್ತೇನು ಹೇಳ್ಕೊಟ್ರು ಹೇಳು? ಮತ್ತೆ ಸ್ಕೂಲಲ್ಲಿ ಮೇಡಮು ಸ್ಕೂಲಿಗೆ ಬಾ ದಯವೇಕಂದ್ರಾ? ಹಾಂ, ಅಷ್ಟೇನಾ? ಮತ್ತೇನು ಹೇಳ್ಕೊಟ್ರು? ಬಾ ಈ ಕಡೆ, ಬೀಳ್ತೀಯಾ? ಬಾ ಈ ಕಡೆ, ಮಳೆ ಬರ್ತಿದ್ದೆ, ಈ ಕಡೆ ಬಾ. ದಯವೇಕ್ ಬಾ ಈ ಕಡೆ. ದಯವೇಕ್ ಕಮ್ ದಿಸ್ ಸೈಡ್ ಅಂದಿಲ್ವಾ ನಿಂಗೆ? ಅಂದ್ರು ತಾನೆ? ಬಿಡ, ಸಿಕ್ಕಾಕೊಳ್ಳುತ್ತೆ ಅದು ಮಗನೇ. ಏನು ಕುಡಿತಿದ್ಯಾ? ಸಾಯಂಕಾಲ 6 ಗಂಟೆ ಆಗಿದೆ. ಹಾಲು ಕುಡಿತಿದ್ದಾನೆ ಅವನು. ಸೊ ರೋಸ್ಟ್ ತಂದಿದ್ರು ಕಾರಿಕು. ಸೊ ರೋಸ್ಟ್ ತಿಂದು ಹಾಲು ಕುಡಿತಾನೆ. ಪಾಪು ಮಲಗಿದ್ದಾನೆ. ನನ್ನ ಹಸ್ಬೆಂಡ್ ಇವತ್ತು ಯಾಕೋ ಸುಸ್ತು ಅಂತ ಹೇಳಿ ಲೀವ್ ಹಾಕಿದ್ರು. ಸೊ 6 o'clock ಆಯಿತು. ದೀಪ ಅಂಟಿಸ್ಬೇಕು. ಸೊ ಚಲೋ. ಅವನೇನು ಬವ್ವ ಅಂತಾನೆ. ಎಲ್ಲಿ ಬವ್ವ? ಇದಾ? ಅದು ಬವ್ವ ಅಲ್ಲದು, ಅದು ಮೊಳೆ. ಸೊ ಬಾ, ಕೈ ತಗೋಬಾ, ಕೈ ತಗೋಬಾ. ಸೊ ಸಾಯಂಕಾಲ ಆಯಿತು. ನೋಡೋಣ ನೈಟ್ ಅಡುಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ಲೈಟೆಲ್ಲ ಹಾಕಿದ್ದಾರೆ, ಅಲ್ಲೆಲ್ಲ ದೀಪ. ದೈವಿಕ್ ಅಭ್ಯಾಸ ಮಾಡಬೇಕು. ದೈವಿಕ್ ಕೈ ತೊಳ್ಕೊಬಾ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದಾಕಿ ಕ್ಲೀನ್ ಮಾಡಿ ಟೀ ಮಾಡಿದ್ದೆ. ಸೊ ಟೀ ಕುಡಿದು ಹಾಲು ಕೊಟ್ಟೆ ಅವನಿಗೆ. ಹಾಲು ಕೊಟ್ಟು ನೋಡಲ್ಲಿ ಮಾಡ್ತಾರೆ ದೈವಿಕ್. ಶಿಶಿ ಶೇಮ್ಲೆಸ್. ಬಾ, ನೋಡಲ್ಲಿ ಹಿಂದೆ ಪ್ಯಾಂಟ್ನಿಂದ ಆಗಿರೋದು ದೈವಿಕ್. ಬಾ, ಕೈ ತೊಳ್ಕೊ ಬಾ. ಇಲ್ಲೆಲ್ಲ ಆಟ ಆಡೋದಲ್ಲೆಲ್ಲ ಏನೇನೋ ಚೆಲ್ಲಿದ್ದ, ಎಲ್ಲ ಕ್ಲೀನಾಗಿ ಕಸ ಗುಡಿಸಿದ್ದೀನಿ ಇಲ್ಲೆಲ್ಲ. ಬಾ, ಕೈ ತೊಳ್ಕೊ ಬಾ, ಮುಖ ತೊಳ್ಕೊ ಬಾ. ಚಲೋ, ಅಭ್ಯಾಸ ಮಾಡಿಸ್ತೀನಿ ಇವಾಗ ಅವನಿಗೆ. ಬಾ, ಕೂತ್ಕೋ ಬಾ, ಅಭ್ಯಾಸ ಮಾಡಿ ಬಾ. ABCD 1 2 3 ಬರಿ ಬಾ. ಮತ್ತೆ ತೊಳ್ಕೊ ಅಂತ ಹೇಳ್ತಿದ್ದೀನಿ ತಾನೆ. ಸೊ ಇದು ಒಂದು ಪಾರ್ಟಿ. ದೈವಿಕ್ ಬುಕ್ಸ್ ಎಲ್ಲ ಇತ್ತು ನಿಂದು, ಹೇಗೆ ಮಾಡಬೇಕು ಅಭ್ಯಾಸ.
ಹ್ಞೂ 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 ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಂ, ಹೇಗೆ ಬುಕ್ ಹೇಗೆ ತೆಗಿತಾರೆ ಫಸ್ಟ್ ಎಲ್ಲ ಹೆಂಗೆ ಇಡ್ತಾರೆ ಹೇಳು ಬುಕ್ಕು? ಹೆಂಗೆ ತೆಗಿತಾರೆ ಹೇಳು? ಹೆಂಗೆ ಇಡ್ತಾರೆ? ಹೆಂಗೆ ಓಪನ್ ಮಾಡ್ತಾರೆ ಬುಕ್ಸು? ಕೈ ಮುಗಿ. ಹೆಂಗದು? ಫಸ್ಟ್ ಒಂದೇ ತೆಗಿ. ಫಸ್ಟ್ ಆ್ಯಪ್ ಕಾಲ ಹತ್ರ ಇಡಬಾರ್ದು ದೈವಿಕ್ ಸಾಮಿ ಅದು. ಅದು ಮುಚ್ಚು. 1 2 3 ಮುಚ್ಚು. 1 2 3 ಕ್ಲೋಸ್ ಮಾಡೋದು. ಹಾಂ, ಕ್ಲೋಸ್ ಮಾಡೋದು. ಅದು ಕಾಲ ಹತ್ರದಿಂದ ತೆಗಿದ್ದೇವಿಕ. ಆ ಕಡೆ ಸೈಡ್ಗಿಡು. ಹಾಂ, ಇದೊಂದೇ ಹೇಳು. ಓಪನ್ ಮಾಡು. ಹೆಂಗೆ ಓಪನ್ ಮಾಡ್ತಾರೆ? ಚಕ್ರ ಮುಕ್ಕಳು ಹಾಕೊಂಡು ಹೆಂಗೆ ಓಪನ್ ಮಾಡ್ತಾರೆ? ಕೈ ಮುಗಿದು ಕೂತ್ಕೋ ಕರೆಕ್ಟಾಗಿ. ಕೂತ್ಕೋ, ಚಕ್ರ ಮುಕ್ಕಳು ಹಾಕು. ಹ್ಞೂ 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 ಡಾಲ್. ಇ ಫಾರ್ ತೆಗಿ ಕರೆಕ್ಟಾಗಿ ಬುಕ್ಕು. ಇ ಫಾರ್ ಎಲ್ಲೈತೆ? ಇ ಫಾರ್ ಹಾಂ, ಅದಾ ಎಲಿಫೆಂಟಲ್ಲಿ ಐತೆ. ಫಸ್ಟಿಂದ ತೆಗಿ. ಎಕಡಿಂದ ಫಸ್ಟಿಂದ ಹೆಂಗೆ ಓಪನ್ ಮಾಡ್ತಾರೆ ದೈವಿಕ್? ಬುಕ್ಸ್ ಹೆಂಗೆ ಓಪನ್ ಮಾಡ್ತಾರೆ? ಸ್ಟಾರ್ಟಿಂಗಿಂದ ತೆಗಿ. ಮುಚ್ಚು, ಫುಲ್ ಕ್ಲೋಸ್ ಮಾಡು. ಬುಕ್ಕು ಫುಲ್ ಕ್ಲೋಸ್ ಮಾಡು. ದೈವಿಕ್, ಬುಕ್ಕು ಕ್ಲೋಸ್ ಮಾಡು. ಓ, ಫಸ್ಟಿಂದ ತೆಗಿ. ಫಸ್ಟ್ ಹೆಂಗೆ ತೆಗಿತಾರೆ? ತೆಗಿ. ಹೇಳು ಬೇಗ. ಆ್ಯಪಲ್. ಹೇಳು. ಆ್ಯಪಲ್. ಎ ಫಾರ್ ಆ್ಯಪಲ್. ಆಯಿತು, ಸಾರಿ, ನಾನು ಕಿವಿ ಮುಟ್ಕೊಂಡು ಸಾರಿ ಕೇಳ್ತಿದ್ದೀನಿ ತಾನೆ. ಹೇಳು. ಎ ಫಾರ್ ಆ್ಯಪಲ್. ಮುಟ್ಟಿದ್ದೀನಿ ನೋಡು. ತಗೋ. ಸಾರಿ ಮಗನೇ, ಫೋನ್ ಯಾರು ನೋಡಬೇಕು? ಫೋನ್ ಯಾರು ಹಿಡಿಬೇಕು ಹೇಳಿ? ನೀನು ಸೂಪರಾಗಿ ಅಭ್ಯಾಸ ಮಾಡ್ತಿದ್ದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನೋಡಲ್ಲಿ. ದೈವಿಕ್ ಸೂಪರ್ ಅಂತೆ. ಪ್ಲೀಸ್ ಹೇಳು. ಎ ಫಾರ್ ಆ್ಯಪಲ್. ಹೇಳು ಬೇಗ. ಎ ಫಾರ್ ಆ್ಯಪಲ್. ಬಿ ಫಾರ್ ಹೇಳು ಬಾಲ್. ಸಿ ಫಾರ್ ಡಿ ಫಾರ್ ಡಾಲ್. ಇ ಫಾರ್ ಎಸ್. ಎಫ್ ಫಾರ್ ಎಸ್. ಜಿ ಫಾರ್ ಅದರಲ್ಲಾಯ್ತು. ಓಪನ್ ಮಾಡೋದು. ಜಿ ಫಾರ್ ತೆಗಿ. ಓಪನ್ ಮಾಡು. ಹಾಂ, ಹಂಗೆ ಓಪನ್ ಮಾಡು. ಇನ್ನೊಂದು ಓಪನ್ ಮಾಡು. ಹಾಂ, ಇನ್ನೊಂದು ಓಪನ್ ಮಾಡು. ಹಾಂ, ಅಲ್ಲೈತೆ ನೋಡು. ಅದೇನದು? ಹಾಂ ಎಸ್. ಹೆಚ್ ಫಾರ್ ಹಾಂ ಹ್ಯಾಟ್. ಹಾಂ, ಐ ಫಾರ್ ಹಾಂ ಎಸ್. ಜೆ ಫಾರ್ ಹಾಂ ಗುಡ್ ಬಾಯ್. ಹಾಂ, ತೆಗಿ. ಆ ಕಡೆ ಟರ್ನ್ ನೋಡು. ಎಲಿಫೆಂಟ್ ಆಗೈತೆ, ಆ ಕಡೆ ಟರ್ನ್ ಮಾಡಿ ಇವಾಗ. ತೆಗಿ. ಓಪನ್ ಮತ್ತೆ ಹಾಕು. ತೆಗಿ. ಇನ್ನೊಂದು ತೆಗಿ. ಕೆ ಫಾರ್ ಏನು? ಕೆ ತೆಗಿ. ಕೆ ಹಾಂ, ಕೆ ತೆಗಿ ಬೇಗ. ಹಾಂ, ಕೆ ಫಾರ್ ಹಾಂ ಎಸ್. ಎಲ್ ಫಾರ್ ಅಲ್ಲೇ ತೊಡಿ. ಎಲ್ ಫಾರ್ ಅದು ಲೋಟಸ್. ಎಮ್ ಫಾರ್ ಹೇ. ಎಮ್ ಫಾರ್ ಏನು? ಹಾಂ ಮ್ಯಾಂಗೋ.
ಇವನಿಗೆ ಇಷ್ಟು ಅಭ್ಯಾಸ ಹೇಳ್ಕೊಡೋದೇ ಸಾಕಾಗುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೈಟ್ ಆದ ತಕ್ಷಣ ಅವನಿಗೆ ಊಟ ಮಾಡಿಸ್ತೀನಿ, ಅವನು ಎದ್ದ ತಕ್ಷಣ ಅವ್ನಿಗೆ ಊಟ ಮಾಡಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಮಾಡೋದೇವಿ. ಬಾಯ್ ಬಾಯ್.